ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರ ಪಕ್ಷ, ಒಬ್ಬ ನಾಯಕನ ಮೇಲೆ ಪಕ್ಷ ನಿಂತಿಲ್ಲ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಗುರುಕುಲ್ ಪದವಿ ಕಾಲೇಜಿನಲ್ಲಿ ಜಿಲ್ಲಾ ಮಟ್ಟದ ನಕ್ಷತ್ರ ವಾರ್ಷಿಕ ರಸಪ್ರಶ್ನೆ ಸ್ಪರ್ಧೆ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಔರಾದ ಗ್ರಾಮದಲ್ಲಿ ಚರ್ಚ್ನಲ್ಲಿ ಅನ್ನ ಸಂತರ್ಪಣೆ. ಈಗ ವಾರ್ತೆಗಳ ವಿವರ. ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರು ಕಟ್ಟಿ ಬೆಳೆಸಿದ ಪಕ್ಷ, ಒಬ್ಬ ನಾಯಕನ ಮೇಲೆ ಪಕ್ಷ ನಿಂತಿಲ್ಲ. ರಾಜ್ಯ ಕಾಂಗ್ರೆಸ್ ಗೊಂದಲ ಹೈಕಮಾಂಡ್ ಸೃಷ್ಟಿ ಅಲ್ಲ ಎಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತಿಳಿಸಿದ್ದಾರೆ. ರಾಜ್ಯ ಕಾಂಗ್ರೆಸ್ ಗೊಂದಲ ಬಗೆಹರಿಸುವಂತೆ ಖರ್ಗೆ ಸುದರ್ಶನ ಪತ್ರ ವಿಚಾರವಾಗಿ ಕಲಬುರಗಿಯಲ್ಲಿ ಮಾತನಾಡಿ, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್, ನನ್ನ ಬಳಿ ಯಾವ ಪತ್ರವೂ ಬಂದಿಲ್ಲ. ಪತ್ರ ಕೈ ಸೇರಿದ ಮೇಲೆ ನೋಡ್ತೇನೆ. ಅವರು ಯಾವ ಉದ್ದೇಶದಿಂದ ಪತ್ರ ಬರೆದಿದ್ದಾರೆ ಗೊತ್ತಿಲ್ಲ ಎಂದು ತಿಳಿಸಿದರು. ಇನ್ನು ಡಿಕೆಶಿ ಡಿಸೆಂಬರ್ 23ರಂದು ದೆಹಲಿ ಭೇಟಿ ವಿಚಾರವಾಗಿ ಮಾತನಾಡಿದ ಖರ್ಗೆ, ಡಿಕೆ ಶಿವಕುಮಾರ್ ಯಾವ ವಿಚಾರಕ್ಕೆ ಭೇಟಿಯಾಗಿದ್ದಾರೆ ಎಂದು ಅದರ ಬಗ್ಗೆ ಗೊತ್ತಿಲ್ಲ. ರಾಜ್ಯದಲ್ಲಿ ನಾಯಕತ್ವದ ಗೊಂದಲವನ್ನ ಹೈಕಮಾಂಡ್ ಮಾಡಿಲ್ಲ. ಇಲ್ಲಿನ ನಾಯಕರು ಗೊಂದಲ ಸೃಷ್ಟಿ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ಪಕ್ಷ ಯಾರೋ ಒಬ್ಬ ನಾಯಕನಿಂದ ಬೆಳೆದಿಲ್ಲ. ನನ್ನಿಂದ ಅಧಿಕಾರಕ್ಕೆ ಬಂತು, ನಾನೇ ಪಕ್ಷ ಕಟ್ಟಿದ್ದೇನೆಂದು ಹೇಳಬಾರದು. ತಪ್ಪು ಕಾಂಗ್ರೆಸ್ ಪಕ್ಷ ಕಾರ್ಯಕರ್ತರಿಂದ ಕಟ್ಟಿ ಬೆಳೆಸಿದ ಪಕ್ಷ ಅಂದ ಮೇಲೆ ಎಲ್ಲರ ಪಾತ್ರವೂ ಇಲ್ಲಿ ಬಹಳ ಮುಖ್ಯ ಇರುತ್ತೆ. ಕಾರ್ಯಕರ್ತರು ಕೂಡ ಒಬ್ಬ ನಾಯಕದಿಂದಲೇ ಪಕ್ಷ ಇದೆ ಎನ್ನುವ ಕಲ್ಪನೆಯನ್ನು ತಮ್ಮ ತಲೆಯಿಂದ ತೆಗೆದುಹಾಕಬೇಕು ಎಂದರು. ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಅಭಿವೃದ್ಧಿಯಲ್ಲಿ ಯಾವುದೇ ಸಿದ್ಧಾಂತ ಇರಲಿಲ್ಲ ಅಂತ ಈಶಾನ್ಯ ರಾಜ್ಯಗಳು ಸರ್ ನೋಡಿ, ರೇಲ್ ತಗೊಂಡು ಹೋಗಿದ್ದೇವೆ ಅಂತಾನ ಇವರೇ ಮಾಡಿದ್ರ. ಆಮೇಲೆ ಅವರಿಗೆ ಸ್ಟೇಟ್ ಹುಡ್ ಕೊಟ್ಟೇವೆ ಎಲ್ಲ ಕಡೆ. ಮೊದಲು ಒಂದೇ ಇತ್ತು, ಅವೆಲ್ಲ ಇವರೇ ಮಾಡಿದ್ರ. ಅನೇಕ ಹಾಸ್ಪಿಟಲ್ಸು ಮತ್ತು ಅನೇಕ ಅಲ್ಲಿ ನಮ್ಮ ಮನಮೋಹನ್ ಸಿಂಗ್ ಅವರು ಆಸಾಮಲ್ಲಿಂದ ಆರಿಸಿ ಬಂದ ಮೇಲೆ ಆ ಭಾಗಕ್ಕೆ ಮಹತ್ವ ಕೊಟ್ಟು ಇನ್ಯಾರೂ ಕೊಟ್ಟಿಲ್ಲ. ಸುಮ್ಮನೆ ಹೇಳ್ತಾರೆ ಅವರು. ಈಗ ನಮ್ಮಲ್ಲಿ ಒಂದು ಏಮ್ಸ್ ಹಾಸ್ಪಿಟಲ್ ಕೊಡು ಅಂದ್ರೆ ಕೊಡೋಕ್ಕಾಗೋದು ಗುಲ್ಬರ್ಗಾದಲ್ಲಿ. ನಮ್ಮ ಏರ್ಪೋರ್ಟ್ ಬಂದ್ ಮಾಡಿದೆ. ಏನು ಮುಖ ಅದ ಅವ್ನು ಮಾತಾಡೋದು? ನೀವು ಅಂಥವ್ರ ಬಗ್ಗೆ ಕೇಳ್ತೀವಿ ಸರ್. VR ಸುದರ್ಶನ್ ಅವರು SIR ಮಾಡ್ತಾ ಇದ್ದಾರೆ, ಆದ್ರೆ ದೇಶದಲ್ಲಿ ಇರ್ತಕ್ಕಂಥ ದೇಶದ್ರೋಹಿಗಳು ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂತ ಮೋದಿ ಅವರು ಹೇಳಿದ್ದಾರೆ ಸರ್. ಅರೆ, ಅವನು ಮಲಗಿದಾರ. ಈಗ ಅವರು ಬಂದು ಎಷ್ಟು ದಿವಸ ಆಯ್ತು ಸರ್ಕಾರದಲ್ಲಿ? 11 ವರ್ಷ ಆದ್ರೂ ಯಾರು ನುಸುಳಿದಾರ, ಯಾರು ಒಳಗೆ ಬಂದಾರ ಅನ್ನೋದು ಹಿಡಿತಕ್ಕಂಥ ತಾಕತ್ತಿಲ್ಲ ಅಂದ್ರೆ ನೀವು ರಾಜ್ಯ ಯಾಕೆ ಆಳ್ಬೇಕು? ನಿಮ್ಮ ಕೈಯಾಗೆ ಇದೆ ಅಲ್ಲ. ನಾವೇನು ಕಾಂಗ್ರೆಸ್ದವರು ಅಲ್ಲಿ ಇಲ್ಲಿ ಹೋಗಿ ನಿಂತಾರ? ನೀವು ಬಾರ್ಡರ್ ಮೇಲೆ ಇರ್ರಿ, ನಿಮ್ಮ ಜನ ಇರ್ತಾರೆ, ಬಾರ್ಡರ್ ಫೋರ್ಸ್ ಇರ್ತದೆ, ಡಿಫೆನ್ಸ್ ಇರ್ತದೆ, ಇವರೆಲ್ಲ ಇರ್ತಾರೆ. ನೀವು ನಿಮ್ಮ ಕೆಲಸ ಮಾಡೋದು ಬಿಟ್ಟು ಇನ್ನೊಬ್ಬರಿಗೆ, ಕಾಂಗ್ರೆಸ್ದವರು ಅವರು ಇವರು ನುಸುಳಿದವರಿಗೆ, ಅರೆ ನೀವಿಂಥವ್ರು ಇದ್ದಾರಪ್ಪ ಅಂದರೆ ತೆಗೆದು ಬಿಸಾಕ್ಬಿಡಿ. ಯಾರು ಹಿಡ್ಕೊಂಡು ಕುಂತಾರೆ ಅವ್ರ ಬಗ್ಗೆ? ನೀವು ಕಂಡುಹಿಡಿಯಕ್ಕೆ ನಿಮಗೆ ಆಗ್ತಾ ಇಲ್ಲ. ನಿಮ್ಮ ಫೇಲ್ಯೂರನ್ನು ಇನ್ನೊಬ್ಬರಿಗೆ ಹೇಳಕ್ಕೆ ಹೋಗ್ಬಾರ್ದು.
ಓಕೆ. ಸರ್, ಈ ಈಶಾನ್ಯ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮೋದಿಯವರು ಪ್ರಧಾನಮಂತ್ರಿಯಾಗಿ ಏನು ಕೆಲಸ ಮಾಡಿದ್ದಾರೆ ಅಂದರೆ, ಇದು ರೈಟ್ ಟು ವರ್ಕ್ ಇರ್ತಕ್ಕಂಥ ತೆಗೆದು ತನಗೇನು ಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಇದು ನಾವು ಕಂಡೆಮ್ ಮಾಡ್ತೇವೆ ಮತ್ತು ಥ್ರೂಔಟ್ ಕಂಟ್ರಿ ಇದು ಎಜುಟೇಷನ್ ನಾವು ನಡೆಸ್ತೇವೆ. ಎರಡನೇದು 60 ದಿವಸಿನ ಗ್ಯಾಪ್, ಅವಾಗ ಕೆಲಸ ಇಲ್ಲ ಅಂದರೆ ಆ 60 ದಿವಸಿನ ಒಳಗೆ ಜನ ಏನು ಮಾಡಬೇಕು? ಕೂಲಿಕಾರರು. ಈಗ ಕೆಲವು ಜನರ ಮಾತು ಕೇಳಿ ಅವರು 60 ದಿವಸ ಗ್ಯಾಪ್ ಕೊಟ್ಟಿದ್ದಾರೆ. ಏನೋ ಒಂದು 15 ದಿವಸ ಮಾಡಿದ್ರು, 8 ದಿವಸ ಮಾಡಿದ್ರು ನಡೆದು ಹೋಗ್ಬೋದು. ಆದರೆ ಸುಮಾರು 60 ದಿವಸ ಗ್ಯಾಪ್ ಕೊಟ್ಟು ಅವ್ರ ಹೊಟ್ಟೆ ಮೇಲೆ ಅವರಿಗೆ ಉಪವಾಸ ಕೆಡತಕ್ಕಂಥ ಕೆಲಸ ಮತ್ತೆ ಮಾಡಿದ್ದಾರೆ. ಯಾರು ಆಮೇಲೆ ಮಾಡಪ್ಪ ಟಾಕ್ಟಿಕ್ ಅಂತ ಹೇಳಿ ವಾಟ್ಸಪ್ ಸೆಂಡ್ ಆಗ್ತಾವ ಮೆಸೇಜ್, ಅದನ್ನು ಸ್ವಲ್ಪ ಮ್ಯೂಟ್ ಮಾಡ್ಕೊರಿ. ಅದ್ರ ಬಗ್ಗೆ ನಾವು ತಂದಾಗ, ಮನಮೋಹನ್ ಸಿಂಗ್ ಅವರು ತಂದಾಗ ಇವರೆಲ್ಲ ವಿರುದ್ಧ ಮಾಡಿದ್ರು. ಈಗ ಅದೇ ಚೆನ್ನಾಗಿದೆ ಅಂತ ಹೇಳಿ ಮತ್ತೆ ತರ್ತಾ ಇದ್ದಾರೆ. ನಾವೇನು ಮಾಡಿದ್ದೇವೆ ಅದರ ವಿರುದ್ಧ ಮಾಡೋದು ಮೊದಲ, ಆಮೇಲೆ ಪುನಃ ಇಲ್ಲ ನೀವು ತಂದಿದ್ದೀರಲ್ಲ ಅದಕ್ಕೆ ನಾವು ಮತ್ತೆ ತಂದಿದ್ದೀವಿ ಅಂದರೆ ಇವರಿಗೆ ಫ್ಯೂಚರ್ ವಿಷನ್ ಇಲ್ಲ. ಇವರಿಗೆ ಮುಂದಿನ ದೇಶ ಯಾಕೆ ಕಟ್ಟಬೇಕು ಅಂತಕ್ಕಂಥ ಇವ್ರ ಹತ್ರ ಯಾವುದೇ ಒಂದು ಯೋಜನೆಗಳಿಲ್ಲ. ಇದ್ದ ಪಂಚವಾರ್ಷಿಕ ಯೋಜನೆಗಳು ತೆಗೆದು ನೀತಿ ಆಯೋಗ ಅಂತ ಮಾಡಿ ಅದರಲ್ಲಿ ನೀತಿನೂ ಇಲ್ಲ, ಸ್ಕೀಮು ಇಲ್ಲ, ಏನೂ ಇಲ್ಲ ಅಂತ ಕೆಲಸ ಇವ್ರು ಮಾಡ್ತಾರೆ. ಬಟ್ ಹೆಸರು ಬದಲಾವಣೆ ಮಾಡ್ಕೋತಿರೋದು. ಮೂರನೇದು, ಇವರು ಸಂವಿಧಾನದ ವಿರುದ್ಧ ಕೆಲಸ ಮಾಡ್ತಾರೆ. ಸಂವಿಧಾನದಲ್ಲಿ ಏನೇನು ಪಂಡಿತ್ ಜವಾಹರ್ಲಾಲ್ ನೆಹರೂಜಿ, ಗಾಂಧೀಜಿ ಒಪ್ಕೊಂಡಂಥದ್ದು, ವಲ್ಲಭಭಾಯಿ ಪಟೇಲ್ ಒಪ್ಕೊಂಡಂಥದ್ದು, ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಸಂವಿಧಾನ ತಯಾರು ಮಾಡಿದ್ದು, ಆ ಸಲಹೆಗಳ ಮೇಲೆ ಅದಕ್ಕೆ ಇವರು ಸರ್ವನಾಶ ಮಾಡಲಿಕ್ಕೆ ಇವತ್ತು ಹೊರಟಿದ್ದಾರೆ. ನರೇಗಾ ಯೋಜನೆ ಅಂತ ಯೋಜನೆ, ನಾನು ಲೇಬರ್ ಮಿನಿಸ್ಟರ್ ಇದ್ದಾಗ ಅನೇಕ ರಾಷ್ಟ್ರಗಳಿಗೆ ಭೇಟಿ ಕೊಟ್ಟಿದ್ದೆ. G20 ಕಂಟ್ರೀಸ್, ಮಿನಿಮಮ್ ಏನಿಲ್ಲ ಅಂದ್ರೂ 14 ರಾಷ್ಟ್ರಗಳಿಗೆ ನಾವು ಹೋಗಿದ್ದೆ. ಅವರೆಲ್ಲರೂ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಇದ್ರ ಬಗ್ಗೆ, ಇಂಥ ನಂಬಲ್ಲಿಲ್ಲ ಅಂತೇಳಿ. ಅದು ಟರ್ಕಿ ಇರ್ಬೋದು, ಈ ನಮ್ಮ UK, US, ಇಟಲಿ, ಜರ್ಮನಿ, ಬ್ರಾಜಿಲ್, ಇಲ್ಲೆಲ್ಲ ಹೋಗಿದ್ದೇನೆ. ಸೊ ಅವರ ಪುನಃ ಈ ಬಡವರಿಗೆ ಗುಲಾಮ್ಗಿರಿಯಲ್ಲಿ ಇಡಬೇಕು ಅಂತಕ್ಕಂಥ ಪ್ರಯತ್ನ ಅವ್ರದ್ದು ನಡೆದಿದೆ. ಗುಲಾಮ್ಗಿರಿಯಲ್ಲಿ ಯಾಕೆ ಹೇಳ್ತೀನಿ ಅಂದರೆ, ನೀವಿಂಥ ರೈಟ್ ಟು ವರ್ಕ್ ತೆಗೆದಾಗ ನ್ಯಾಚುರಲಿ ಅವ್ರ ಶ್ರೀಮಂತರ ಹತ್ರ ಹೋಗಿ ಅವ್ರ ಪಾದಕ್ಕೆ ಬೀಳ್ಬೇಕು ಅವನು, ಈ ರಾಶಿಗಳಾದ್ಮೇಲೆ ಅಥವಾ ಕೆಲಸ ಇಲ್ಲದಾಗ. ಸೊ ಇದು ಒಂದು. ಆಮೇಲೆ ಈ ಅಟಾಮಿಕ್ ಎನರ್ಜಿದು ಏನು ಮಾಡ್ದ, ಅವ ಹೆದರ್ಸಲಾದ್ರು ಟ್ರಂಪು ಟ್ಯಾರಿಫ್ ಹೆಚ್ಚಿಗೆ ಮಾಡ್ಕೋತ ಹೋಗ್ತಾನೆ. ಅದನ್ನು ಅವನಿಗೆ ತೃಪ್ತಿಪಡಿಸ್ಬೇಕು ಅಂಥೇಳಿ ಇದು ಅಟಾಮಿಕ್ ಎನರ್ಜಿ ಪ್ರೈವೇಟ್ ಜನರಿಗೆ ಹಾಕ್ಲತ್ತಾರ. ನಾಳೆ ಅವ ಅದಾನಿ ಅಂತ ಅವರಿಗೆ ಕೈಯಲ್ಲಿ ಕೊಟ್ಟು, ನೀವು ಅಟಮ್ ಬಾಂಬು ಇವು ತಯಾರು ಮಾಡ್ತಕ್ಕಂಥದ್ದು, ಇದನ್ನು ಮಾಡ್ತಕ್ಕಂಥದ್ದು ಅಥವಾ
ಎಲೆಕ್ಟ್ರಿಸಿಟಿ ಹೆಸರಿನ ಮೇಲೆ ಇಂಥ ಪಬ್ಲಿಕ್ ಸೆಕ್ಟರ್ ಬಿಟ್ಟು ಪ್ರೈವೇಟ್ ಸೆಕ್ಟರ್ ಕೊಟ್ಟರೆ ದೊಡ್ಡ ಅನ್ಯಾಯ. ದೇಶದ ಅಭಿವೃದ್ಧಿಗಿಂತ ಟ್ರಂಪ್ಗೆ ಮನವೊಲಿಸಂತದೇ ಇರೋದು ಅಂತ ಸರ್. ಟ್ರಂಪ್ ಮತ್ತು ಅವನು ಹೆಚ್ಚಿಗೆ ಟ್ಯಾರಿಫ್ ಆಗ್ಲಾತನ ಹೆಂಗೆ ಮನವೊಲಿಸ್ಬೇಕು ಅಂಥೇಳಿ ಪ್ರೈವೇಟ್ ಜನರ ಕೈಯಲ್ಲಿ ಕೊಡ್ತಕ್ಕಂಥದ್ದು, ಪ್ರೈವೇಟೈಸೇಷನ್ ಮಾಡ್ತಕ್ಕಂಥದ್ದು ಹೊಂಟಿದ್ದಾರೆ. ಮೊದಲು ಅದು ಕೆಲವು ಕಂಟ್ರಿಯಲ್ಲಿ 100% ಅವ್ರ ಕೈಯಾಗಿದೆ. ಇಲ್ಲಿ ನಾವೀಗ ಪ್ರೈವೇಟ್ ಪಬ್ಲಿಕ್ ಸೆಕ್ಟರ್ನಾಗ ಗೌರ್ಮೆಂಟ್ ಮೇಲೆ ಇರ್ತಕ್ಕಂಥದ್ರಲ್ಲಿ ಅವರಿಗೆಲ್ಲ ಪಾಲುಗಾರ ಮಾಡ್ತಾ ಇದ್ದೇವೆ ಪ್ರೈವೇಟ್ದವ್ರಿಗೆ. ಜಾಜಿ ಶಿಕ್ಷಣ ಸಂಸ್ಥೆಯ ಗುರುಕುಲ್ ಪದವಿ ಕಾಲೇಜಿನಲ್ಲಿ ಅಂತರ ಪಿಯುಸಿ ಕಾಲೇಜ್ ವಿದ್ಯಾರ್ಥಿಗಳಿಗಾಗಿ ಜಿಲ್ಲಾ ಮಟ್ಟದ ನಕ್ಷತ್ರ ವಾರ್ಷಿಕ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಬಾಬುರಾವ್ ಎಡ್ರಾಮಿ ಅವರು ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಹೆಚ್ಚಿನ ಆಸಕ್ತಿ ತೋರುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ಜಾಜಿ ಶಿಕ್ಷಣ ಸಂಸ್ಥೆಯು ವಿದ್ಯಾರ್ಥಿಗಳ ಗಮನ ಸ್ಪರ್ಧಾತ್ಮಕ ಪರೀಕ್ಷೆಗಳತ್ತ ಈ ರೀತಿ ನಕ್ಷತ್ರ ರಸಪ್ರಶ್ನೆ ಸ್ಪರ್ಧೆ ಏರ್ಪಡಿಸಿದ್ದಕ್ಕೆ ಹೆಮ್ಮೆ ವ್ಯಕ್ತಪಡಿಸಿ ಇದರ ಸದುಪಯೋಗ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಸಮಾರಂಭವನ್ನು ಉದ್ದೇಶಿಸಿ ಜಾಜಿ ಶಿಕ್ಷಣ ಸಂಸ್ಥೆಯ ನಿರ್ದೇಶಕರಾದ ಅಮೋಘ ಶಿವಪ್ರಸಾದ್ ಜಾಜಿ ಅವರ ಮಾತನಾಡಿ, ನಕ್ಷತ್ರ ರಸಪ್ರಶ್ನೆ ಸ್ಪರ್ಧೆ ಕಾರ್ಯಕ್ರಮ ಕುರಿತು ಇಂದಿನ ಯುವಕರಿಗೆ ಬಹಳ ಮಹತ್ವವಾಗಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಂದ ತಮ್ಮ ಬದುಕು ಕಟ್ಟಿಕೊಳ್ಳಬಹುದು. ಇಂತಹ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಜಾಣರಾಗಬೇಕು. ಸ್ಪರ್ಧಾತ್ಮಕವಾಗಿ ಬೆಳೆಯುತ್ತಿರುವ ಜಗತ್ತು ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಭಾಗವಹಿಸಿ ನೌಕರಿಯನ್ನು ಪಡೆದುಕೊಂಡು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕು ಎಂದು ಮಕ್ಕಳಲ್ಲಿ ತಿಳಿ ಹೇಳಿದರು. So we have chits. First we chits. So totally 60 teams will come. First 8 teams. First 8 teams will have first semi-final. First 8 chits, whatever they get number. So they should sit in the first semi-final. Next subsequent 9, 10, 11 up to 16 they will be second semi-final. Okay, fine. First up to whoever gets the chit number 1. If they get 1, they will be the first. 13 will be the second semi-final. Hello everyone. So today we have organized the inter-college quiz competition Nakshatra 2025, where basically Gurukul Degree College in association with Vijayavani has organized this event. Nakshatra is a quiz competition which is divided into two parts. First round was conducted in the respective colleges of all the PU colleges. And today we are going to organize the second part of the event in our college premises. After attempting the participants of 850 plus, 850 ಅಭ್ಯರ್ಥಿಗಳು ಸ್ಪರ್ಧಿಸಿದ್ರು. ಅದರಲ್ಲಿ out of 850, 75 students were shortlisted. 75 students have shortlisted and appearing for today's quiz competition. ಯಾವ ಸಬ್ಜೆಕ್ಟ್ ನಲ್ಲಿ ಕ್ವಿಜ್ ಇದೆ ಸರ್? ದ ಜನರಲ್ ಅವೇರ್ನೆಸ್ ಆ್ಯಂಡ್ ದೇರ್ ಬೇಸಿಕ್ ಕರೆಂಟ್ ಅಫೇರ್ಸ್ ಇಂಥ ಒಂದು ವಿಷಯದಲ್ಲಿ ಕ್ವಿಜ್ ಕಾಂಪಿಟೇಷನನ್ನು ಆರ್ಗನೈಸ್ ಮಾಡಿಸಲಾಗಿದೆ. ಈ ಕ್ವಿಜ್ ಕಾಂಪಿಟೇಷನ್ ಕಾರ್ಯಕ್ರಮವನ್ನು ಟ್ರಾನ್ಸ್ಪರೆಂಟಾಗಿ ಇಡೋ ಸಲುವಾಗಿ ಅಂತೇಳಿ ವಿ ಹ್ಯಾವ್ ಇನ್ವೈಟೆಡ್ ಕ್ವಿಜ್ ಮಾಸ್ಟರ್ ದಯಾನಿಧಿ ಫ್ರಮ್ ಎನ್ ಔಟ್ಸೈಡರ್ ಹೂ ಇಸ್ ಅಸೋಸಿಯೇಷನ್ ವಿತ್ ದಿಸ್ ಕಾಲೇಜ್ ಸಿನ್ಸ್ ಲಾಸ್ಟ್ 10 years. ಆ್ಯಂಡ್ ಅವರಿಗೆ ಸುಮಾರು 30 ವರ್ಷ ಅನುಭವ ಇದೆ ಕ್ವಿಜ್ ಕಾಂಪಿಟೇಷನ್ ರನ್ ಮಾಡೋದಕ್ಕೆ. ಸೊ ಈಗ ವಿದ್ಯಾರ್ಥಿಗಳು ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡ್ತೀರಿ ಸರ್? ಫಸ್ಟ್ ರೌಂಡ್ ಆಫ್ ಅವ್ರ ಕಾಮರ್ಸ್ ನಾಲೆಜ್ದೇನು ಕ್ವಶನ್ ಪೇಪರ್ ಇರ್ತದೆ, ಅದೇ ಕ್ವಿಜ್ ಕ್ವಶನ್ ಪೇಪರ್ ರೆಡಿ ಮಾಡಿ ಅವರವರು ಕಾಲೇಜ್ನಲ್ಲಿ ಹೋಗಿ ಕ್ವಿಜ್ ಫಸ್ಟ್ ರೌಂಡ್ ಎಕ್ಸಾಮ್ ರನ್ ಮಾಡಿರ್ತೀವಿ ಸರ್. ಅದರಲ್ಲಿ ಪ್ರತಿಯೊಂದು ಕಾಲೇಜಿನಲ್ಲಿ 3 ಟಾಪ್ ಯಾರು ಬಂದಿರ್ತಾರೆ ಅವರಿಗೆ ಶಾರ್ಟ್ ಲಿಸ್ಟ್ ಮಾಡಿ ಇಲ್ಲಿ ಕರಿತೀವಿ ಸರ್. ಇಲ್ಲಿ ಇವತ್ತು ಏನಾಗ್ತದೆ, ಇಲ್ಲಿ ಮತ್ತು 4 ರೌಂಡ್ಸ್ ರನ್ ಆಗ್ತಾವೆ ಸರ್. ಸೊ ಆ 4 ರೌಂಡ್ಸ್ನಲ್ಲಿ ಅವ್ರ ಸ್ಕೋರ್ ಪರ್ಫಾರ್ಮೆನ್ಸ್ ಪ್ರಕಾರ ಏನು ಮಾಡಿದ್ರು, ಟಾಪ್ 3 ಪರ್ಫಾರ್ಮರ್ಸ್ ವಿಲ್ ಬಿ ಐಡೆಂಟಿಫೈಡ್. ಮತ್ತು ಅವ್ರಿಗೆ ಏನು ಮಾಡ್ತೇವೆ, ಕಾಲೇಜ್ ಕಡೆಯಿಂದ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಸರ್. ಅಂದರೆ ಇದೊಂದು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ತುಂಬೋಕ್ಕಿಂತ ಸರ್ ಈ ಭಾಗದಲ್ಲಿ ಏನಾಗುತ್ತೆ ಸರ್, ನಾರ್ಮಲಿ ವಿ ಹ್ಯಾವ್ ವೆರಿ ಟ್ಯಾಲೆಂಟೆಡ್ ಪೀಪಲ್, ಭಾಳ ಹುಷಾರು ಇರ್ತಾರೆ ಸರ್. ಬಟ್ ಆ ಪ್ರತಿಭೆಯನ್ನು ಮುಂದೆ ಬರೋ ಸಲುವಾಗಿ ಒಂದು ಪ್ಲ್ಯಾಟ್ಫಾರ್ಮ್ ಇರ್ತದೆ ಸರ್. ಆ ಪ್ಲ್ಯಾಟ್ಫಾರ್ಮ್ ನಕ್ಷತ್ರ ಮುಖಾಂತರ ನಮ್ಮ ಕಾಲೇಜ್ದವರು ಸುಮಾರು 15 ವರ್ಷದಿಂದ ಇದೇ ಮಾಡ್ತಾಯಿದ್ದೀವಿ ಸರ್ ನಾವು.
Dr. Vilas Bagade, sir, Principal, Gurukul Degree College. ನಕ್ಷತ್ರ ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ವಿಜೇತರಾದ ಮಿಲೇನಿಯಂ ಕಾಂಪೋಸಿಟ್ PU ಕಾಲೇಜ್ ವಿದ್ಯಾರ್ಥಿಗಳು 5,000 ರೂಪಾಯಿಗಳು ನಗದು ರೂಪಾಯಿಗಳು ಮತ್ತು ಪ್ರಶಸ್ತಿ ಪತ್ರ ಪಡೆದುಕೊಂಡರು. ದ್ವಿತೀಯ ಸ್ಥಾನ ಪಡೆದ RML ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿಗಳು 3,000 ರೂಪಾಯಿಗಳು ನಗದು ಸ್ಮರಣಿಕ ಮತ್ತು ಪ್ರಶಸ್ತಿ ಪತ್ರ ಪಡೆದುಕೊಂಡರು ಮತ್ತು ತೃತೀಯ ಸ್ಥಾನ ಪಡೆದ ಚಿಮಲ್ಗಿ ವಾಣಿಜ್ಯ ಮತ್ತು ವಿಜ್ಞಾನ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು 2,000 ರೂಪಾಯಿ ನಗದು ಸ್ಮರಣಿಕ ಮತ್ತು ಪ್ರಶಸ್ತಿ ಪತ್ರ ಸ್ವೀಕರಿಸಿದರು. ನಗರ ಸೇರಿದಂತೆ ಜಿಲ್ಲಾದ್ಯಂತ 26 PU ಕಾಲೇಜುಗಳು ವಿದ್ಯಾರ್ಥಿಗಳು ರಸಪ್ರಶ್ನೆ ಸ್ಪರ್ಧೆಯಲ್ಲಿ ಪಾಲ್ಗೊಂಡಿದ್ದರು. ಯುವ ನಿಧಿ ಅವರು ಕ್ವಿಜ್ ಮಾಸ್ಟರ್ ಆಗಿ ರಸಪ್ರಶ್ನೆ ಯಶಸ್ವಿಯಾಗಿ ನಡೆಸಿಕೊಟ್ಟರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗುರುಕುಲ್ ಪದವಿ ಮಹಾವಿದ್ಯಾಲಯ ಪ್ರಾಂಶುಪಾಲರಾದ ಡಾಕ್ಟರ್ ವಿಲಾಸ್ ಬಗಾಡೆ ವಹಿಸಿಕೊಂಡಿದ್ದರು. Today it was day where you guys had lot of questions. Whenever a question popped up, first thing your mind went was क्या आंसर हो सकता है इसका? Like everybody's mind started processing really fast. So it's very important to ask the right questions. Just think about it. There are a lot of important questions that you have to ask yourself. Nobody is meant to ask. Maybe what college To motivate the participants, we have audio and visual rounds. So which are, as the present generation, Z generation is very much about item songs. We will have some item songs to enjoy and get motivated for the next round. So that is how we will have audio and visual rounds. Then we will have second round of direct questions anti-clockwise. Anti-clockwise, each team will get 2 rounds. Then the final, it will be very interesting. Rapid fire session will be there. 1 minute time will be given to each team. There are maximum 10 questions you have to answer. 1 minute time. In that session, one of you should choose and come in, sit here, and whatever question is asked, you have to answer. Unless you tell fast, I will not go to the second question. Next question. So that depends upon how fast you will be able to answer and get 100 marks. If you answer all the 10 questions, you will get 100 marks. Okay, fine. Then each direct question that is put to the team will get 10 marks answered. If the team does not answer, that will be passed on to next team. Passed on question 5 marks. First for the time, first direct question put to the team 15 seconds. Passed on question 5 seconds. Then second pass on 3 marks. Third pass on 1 mark. Then subsequent pass on 1 mark each team. ಅರ್ಥ ಆಯ್ತಾ? ಕನ್ನಡದಲ್ಲಿ ಹೇಳ್ಬೇಕಾ, ತೆಲುಗುದಲ್ಲಿ ಹೇಳ್ಬೇಕಾ? Okay. Then this is how it will take place. Now all the teams will come and pick up your stick. Whichever team up to 8 or 16. So 8 teams, they will be in the first semi-final. 9 onward, they will be in the second semi-final. Okay? Fine. Come and pick up your stick. ಗುರುಕುಲ್ ಮಹಾವಿದ್ಯಾಲಯ ಕಾಲೇಜಿನ ಬಿಕಾಂ ವಿಭಾಗದ ಮುಖ್ಯಸ್ಥರಾದ ವಿಜಯ ರಾಜಪ್ಪಗೋಳ್ ಹಾಗೂ ಪ್ರಾಧ್ಯಾಪಕ ವೃಂದದವರು, ಶಿಕ್ಷೇತರ ಸಿಬ್ಬಂದಿಗಳು, ಪಾಲಕರು ಮತ್ತು ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈಗ ಒಂದು ಚಿಕ್ಕ ವಿರಾಮ. ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ಔರಾದ ಗ್ರಾಮದಲ್ಲಿ ಚರ್ಚಿನಲ್ಲಿ ಅನ್ನ ಸಂತರ್ಪಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿ ನಗರದ ಔರಾದಬಿ ಗ್ರಾಮದಲ್ಲಿರುವ ಶೈನ್ ಚರ್ಚಿನಲ್ಲಿ ಕ್ರಿಸ್ಮಸ್ ಹಬ್ಬದ ನಿಮಿತ್ತ ಕೇಕ್ ಕತ್ತರಿಸಿ ಅನ್ನದಾಸೋಹ ಮಾಡುವ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಕಲಬುರಗಿ ನಗರದ ಔರಾದಬಿ ಗ್ರಾಮದಲ್ಲಿರುವ ಶೈನ್ ಚರ್ಚಿನಲ್ಲಿ ಮೈಸೂರಿನ ಫಾಸ್ಟರ್ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಅನ್ನದಾಸೋಹ ಮಾಡುವ ಮೂಲಕ ವಿಜೃಂಭಣೆಯಿಂದ ಆಚರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಫಾಸ್ಟರ್ ಮನೋಹರ್, ಫಾಸ್ಟರ್ ಪ್ರವೀಣ್, ಸೂರ್ಯಕಾಂತ್ ಕಾಂಬ್ಳೆ, ಎಸ್ ಕಾಂಬ್ಳೆ, ಶ್ರೀದೇವಿ ಹಾಗೂ ಚರ್ಚಿನ ಅನೇಕ ಮುಖಂಡರು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರೂ ವಂದಿಸುತ್ತೇನೆ. ಕ್ರಿಸ್ತ ಜಯಂತಿಯ ಪರವಾಗಿ ನಾವು ಔರಾದಬಿಯಲ್ಲಿ ಇವತ್ತು ಕ್ರಿಸ್ತ ಜಯಂತಿ ಹಬ್ಬವನ್ನು ಆಚರಿಸಿಕೊಂಡಿದ್ದೇವೆ. ಇದರ ಉದ್ದೇಶ ಏನು ಅಂತಂದರೆ ಜನರಿಗೆಲ್ಲ ಯೇಸು ಸ್ವಾಮಿಯ ಒಂದು ಬೋಧನೆ ಹಾಗೂ ಸತ್ಯತೆ ಹಾಗೂ ಬೆಳಕು ಎಲ್ಲರೂ ತಿಳಿಯಬೇಕೆಂಬುದಾಗಿ ಯೇಸು ಕ್ರಿಸ್ತನು ಬಂದಂಥ ಉದ್ದೇಶ ಮಾನವರಿಗೋಸ್ಕರ, ಮಾನವರನ್ನು ರಕ್ಷಿಸಲಿಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಆತನು ನಂಬುವವರೆಲ್ಲರೂ ಕೂಡ ರಕ್ಷಣೆ ಸಿಗ್ತದೆ ಹಾಗೂ ಶಾಂತಿ ಸಮಾಧಾನ ಸಿಗ್ತದೆ. ಆತನು ಅದ್ಭುತಗಳನ್ನು ಮಾಡುತ್ತಾನೆ, ಮಾನವರನ್ನು ಉದ್ಧರಿಸಿ ಆತನು ಪರಲೋಕ ರಾಜ್ಯಕ್ಕೆ ಸೇರಿಸಲು ಶಕ್ತನಾಗಿದ್ದಾನೆ. ಈ ಒಂದು ಕ್ರಿಸ್ಮಸ್ ಹಬ್ಬದ ಜಯಂತಿಯನ್ನು ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ಲೋಕದೆಲ್ಲೆಡೆ ಇದನ್ನು ಆಚರಿಸುತ್ತಿರುವಾಗ ನಾವು ಗ್ರಾಮ ಮಟ್ಟದಲ್ಲಿ ಕೂಡ ಆಚರಿಸಿ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರಿ ಯೇಸು ಕ್ರಿಸ್ತನ ಕೃಪೆ, ಆಶೀರ್ವಾದ, ದಯೆ ನಿಮ್ಮೆಲ್ಲರೊಂದಿಗಿರಲಿ, ಈ ಲೋಕಕ್ಕೆ ಒಂದು ಶಾಂತಿ ತರಲಿ ಎಂಬುದಾಗಿ ನಾನು ಶುಭವನ್ನು ಕೋರುವಂತವನಾಗಿದ್ದೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇಲೆ ನನ್ನ ಹೆಸರು ವಿಜಯ್ ಕುಮಾರ್ ಎಂಬುದಾಗಿ, ನಾನು ದೇವರ ಸೇವಕನಾಗಿ ಮಾಸ್ಟರ್ ಆಗಿ ಇಲ್ಲಿ ಸೇವೆ ಮಾಡ್ತಾ ಇದ್ದೇನೆ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.